ಶಕ್ತಿ ಕೊಡಲಿ. ಜನಸೇವೆಯಲ್ಲಿ ಆಲ್ರೆಡಿ ಅವ್ರು ಇದ್ದಾರೆ, ಇವತ್ತಲ್ಲ ಎಷ್ಟೋ ವರ್ಷದಿಂದ ಇದ್ದಾರೆ. ಅವರು ಯುವ ನಾಯಕರಾಗಿ ಈ KPCC ಪ್ರಧಾನ ಕಾರ್ಯದರ್ಶಿಯವರಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಬಡಬಗ್ಗರು, ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಬಡವರ ಪಕ್ಷ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಥರ ಒಂದು ಬಡವರ ಪಕ್ಷ ಇವತ್ತು ಏನೊಂದು 5 ಗ್ಯಾರಂಟಿಗಳನ್ನ ಕೊಟ್ಟು, ಏನು ಬೆಲೆ ಏರಿಕೆ 2014ರಲ್ಲಿ ಏನು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಬಂದರು, ಅಲ್ಲಿಂದ 2023ವರೆಗೂ ಬರೀ ಬೇರೆ ಏರಿಕೆಗಳೇ ಜಾಸ್ತಿ ಆಗ್ತಾ ಇತ್ತು. ಅದನ್ನು ಸಮತೋಲನ ಮಾಡಿ ಬಡವರು ಮುಂದಿನ ದಿನಗಳಲ್ಲಿ ಒಳ್ಳೆ ಜೀವನ ನಡೆಸಬೇಕು ಅಂದರೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿಬಿಟ್ಟಿದ್ರು ಪಾಪ. ಅಂಥವ್ರಿಗೆ ನಾವು ಈ 2023ರಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರನ ಕಿತ್ತೊಗಿಬೇಕು ಅಂತೇಳಿ ಈ ಗ್ಯಾರಂಟಿಗಳನ್ನ ಕೊಟ್ಟು ಬಡವರ ಪರ ನಿಂತ್ಕೊಂಡಿರ್ತಕ್ಕಂಥ ಒಂದೇ ಒಂದು ಐಕೈಕ ಪಕ್ಷ ಅಂದರೆ, ಇತಿಹಾಸ ಇರ್ತಕ್ಕಂಥ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಪರ ಇದೆ ಅನ್ನೋದಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಏನು ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ. ಆ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಎಷ್ಟೋ ದೇವಸ್ಥಾನಗಳು ತುಳುಕ್ತಾ ಇದೆ. ಎಷ್ಟೋ ದೇವಸ್ಥಾನಗಳು ನೋಡಿರಲಿಲ್ಲ ಪಾಪ. ಇವ್ರು ಹೇಳ್ತಾರೆ BJP ಅವರು ನಾವು ಹಿಂದುತ್ವ ಅಂತಾರೆ. ಒಂದು ಬಸ್ ಹಾಕೋಕೆ ಇವ್ರಿಗೆ ಹೋಗ್ತಾ ಇಲ್ಲ. ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡಿದ್ರು, ಎಲ್ಲಿ ಡೆಲ್ಲಿಯಲ್ಲಿ ಇಟ್ಕೊಂಡಿದ್ರು, ಮತ್ತೆ ಕೇಂದ್ರದಲ್ಲಿ ಇಟ್ಕೊಂಡಿದ್ರು, ಕರ್ನಾಟಕದಲ್ಲಿ ಇಟ್ಕೊಂಡಿದ್ರು. ಇವರು ಒಂದು ದೇವಸ್ಥಾನಕ್ಕೆ ಒಂದು ಫ್ರೀ ಬಸ್ನ ಮಹಿಳೆಯರಿಗೆ ಹಾಕ್ಕೊಟ್ಟಿರಲಿಲ್ಲ. ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಇವರು ಸಮಾಲೋಚನೆ ಮಾಡಿ DK ಶಿವಕುಮಾರ್ ಹತ್ರ ಮತ್ತು ನಮ್ಮ ರಾಜೀವ್ ಗಾಂಧಿ ಅವರ ರಾಹುಲ್ ಗಾಂಧಿ ಹತ್ರ ಕೂತ್ಕೊಂಡು ಮಾತುಕತೆ ಮಾಡಿ ಈ ಗ್ಯಾರಂಟಿಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಯಾರು ದೇವಸ್ಥಾನಗಳು ನೋಡಿಲ್ಲ, ಎಲ್ಲರೂ ಆ ದೇವಸ್ಥಾನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೂ ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ನಾನು ಮಹಿಳೆಯರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೇನಾದ್ರು ಸೀಟ್ ಫಸ್ಟೇ ಅನೌನ್ಸ್ ಆಗ್ಬಿಟ್ಟಿದ್ರೆ ಅವ್ರನ್ನ ಇವತ್ತು MLA ಶಾಸಕರಾಗಿ ನೋಡ್ಬೋದಾಗಿತ್ತು. ಅವರಂಥ ಪ್ರೀತಿ ಪಾತ್ರರು, ಅವರು ಎಲ್ಲ ಎಷ್ಟು ಜನಕ್ಕೆ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ನಿಮ್ಗೆ ಗೊತ್ತಿದೆ. ಫಸ್ಟ್ ಟೈಮ್ ಅವ್ರು ನಿಂತ್ಕೊಂಡಾಗ ಎಷ್ಟು ಜನ ಅವ್ರ ಪರವಾಗಿದ್ದಾರೆ ಅನ್ನೋದನ್ನ ಸೀಕ್ರೆಟ್ ಬ್ಯಾಲೆಟ್ ಎಷ್ಟು ಮತ ತಗೊಂಡಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಂತೂ ಗ್ಯಾರಂಟಿ ಅವರು KR ಪುರಂ ಕ್ಷೇತ್ರದ ಮುಂದಿನ ಒಂದು ಶಾಸಕರು ಅನ್ನೋದನ್ನು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರ ಹಿನ್ನೆಲೆ ತಗೊಳ್ಳಿ, ಯಾವ ಥರ ಒಂದು ಎಜುಕೇಷನ್ ಇಲ್ಲ. ಯಾಕಂದರೆ ಎಜುಕೇಷನ್ ಬಗ್ಗೆ ಯಾವ ವಸ್ತು ಬೇಕಾದ್ರೆ ಕಳ್ತನ ಮಾಡ್ಬೋದು, ಆದರೆ ಏನೇ ಒಂದು ಏನು ಶಿಕ್ಷಣ ಇದೆಯಲ್ಲ, ಶಿಕ್ಷಣ ಯಾರೂ ಕಳ್ತನ ಮಾಡೋಕ್ಕಾಗಲ್ಲ. ಆ ಕಳ್ತನ ಮಾಡೋಕ್ಕಾಗಲ್ಲ. ಅದು ಆ ಥರ ಒಂದು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ಒಂದು ಯೂನಿವರ್ಸಿಟಿನ ನಡೆಸ್ತಾ ಇದ್ದಾರೆ. ಅವ್ರ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಡಬಗ್ಗರು ಕೂಡ ಫೀಸ್ನ ಕಡಿಮೆ ಮಾಡಿ ಕೆಲವರಿಗೆ ಸ್ಕಾಲರ್ಶಿಪ್ಸ್ ಕೊಟ್ಕೊಂಡು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂಬುದಿಗೆ ನಾನು ದೊಮ್ಮಲೂರು ಶ್ರೀನಿವಾಸ ರೆಡ್ಡಿ, ನಮ್ಮ ಕಾರ್ಮಿಕ ವಿಭಾಗದ KPCCಯ ನಾನು ಬೆಂಗಳೂರು ಜಿಲ್ಲಾ ಪೂರ್ವ ವತಿಯಿಂದ ನಾನು ಅವರಿಗೆ ಅಭಿನಂದನೆಗಳನ್ನು